ಆತ್ಮೀಯರೇ, ನಮ್ಮ ಸನಾತನ ಧರ್ಮದಲ್ಲಿ ಕಂಡು ಕೇಳರಿಯದ ನಿಗೂಢ ಸತ್ಯಗಳು ಹಲವಾರು ಇವೆ. ಅದು ನಮ್ಮ ಹಿಂದೂ ಧರ್ಮದ ಆಚರಣೆಯಲ್ಲಿ ಮತ್ತು ನಮ್ಮ ಧರ್ಮದ ಸಂಸ್ಕೃತಿಯಲ್ಲಿ ಪ್ರಪಂಚವೇ ನಿಗ್ಬೆರಗಾಗಿಸೋ ವಾಸ್ತವ ಸತ್ಯಾಂಶಗಳು ಈಗಲೂ ನಿತ್ಯ ಸತ್ಯವಾಗಿ ನಡೆಯುತ್ತಲೇ ಇರುತ್ತವೆ. ನಮಗ್ಯಾರಿಗೂ ತಿಳಿಯದ ಅಂತಹ ಒಂದು ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಶಿವ ಎಂದರೆ ನಮಗೆಲ್ಲರಿಗೂ ಭಕ್ತಿ. ಸತ್ಯ ಹೇಳಬೇಕೆಂದರೆ ಶಿವಲಿಂಗವಿಲ್ಲದ ದೇಶವೇ ಇಲ್ಲ. ಸಹಸ್ರಾರು ವರ್ಷಗಳಿಂದ ಹುಡುಕುತ್ತಾ ಹೋದರೂ ಪುರಾಣದುದ್ದಕ್ಕೂ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದರು ಮತ್ತು ಪೂಜಿಸುತ್ತಿದ್ದರು. ಇಡೀ ವಿಶ್ವಕ್ಕೆ ದೇವರಾಗಿದ್ದ ನಿಮ್ಮೆಲ್ಲರ ಭಕ್ತಿಯ ಶಿವ. ಶಿವಲಿಂಗವನ್ನು ನೋಡಿ ಕೈ ಮುಗಿಯದ ಜನರೇ ಇಲ್ಲ ಅಲ್ಲವೇ? ಹಾಗಾಗಿ ಹೇಳೋಣ, ಶಿವ ಜನಿಸಿದ ನಾಡು ಭರತ ಖಂಡದಲ್ಲಿ ನಾವೆಲ್ಲರೂ ಜನ್ಮ ತಾಳಿದ್ದಕ್ಕೆ ನಮ್ಮೆಲ್ಲರ ಪುಣ್ಯವೇ ಭಾಗ್ಯವೇ ಸರಿ ಅಲ್ಲವೇ? ಈಗ ನಾನು ಹೇಳಲು ಹೊರಟಿರುವ ವಿಷಯ, ಪ್ರಪಂಚವೇ ಭಕ್ತಿಯಿಂದ ಪೂಜಿಸುವ ಶಿವಲಿಂಗಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಮಂದಿರದೊಳಗಿರುವ ಶಿವನಿಗೆ ಸಿಡಿಲು ಹೊಡೆಯುತ್ತದೆ. ಶಿವಲಿಂಗ ಛಿದ್ರವಾಗುತ್ತದೆ. ಇದು ಯಾರಿಗೂ ತಿಳಿಯದ ಸತ್ಯ ಸಂಗತಿ. ನಮ್ಮ ಶಿವನ ವಾಸಸ್ಥಾನ ಎಂದು ಹೇಳಲ್ಪಡುವ ಸದಾ ಹಿಮವನ್ನು ಹೊದ್ದಿರುವ ಹಿಮಾಲಯದ ತಪ್ಪಲಿನಲ್ಲಿರುವ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶವೆಂದರೆ ಅದು ದೈವಗಳ ವಾಸಸ್ಥಾನದ ಪ್ರದೇಶ ಎಂದೇ ಹೇಳಬೇಕು. ಅಲ್ಲಿರುವ ಶಿವನನ್ನು ನೋಡಲು ಜನಸಾಗರವೇ ಪ್ರಪಂಚದಾದ್ಯಂತ ಹರಿದು ಬರುತ್ತದೆ. ಹಿಮಾಚಲ ಪ್ರದೇಶದ ಕುಲ್ಲುವಿನ ಬಿಜ್ಲೆ ಎಂಬ ಕಡಿದಾದ ಬೆಟ್ಟವನ್ನು ಹೇರಿ ಹೋದರೆ ಹಿಮದ ರಾಶಿಯ ನಡುವೆ ಹಿಮವನ್ನು ಹೊದ್ದು ನಿಂತಿರುವ ಮಹಾದೇವ ಶಿವನ ದೇವಾಲಯವಿದೆ. ಇದು ನಮ್ಮ ಪುರಾತನ ಪ್ರಸಿದ್ಧ ಮಂದಿರಗಳಲ್ಲೊಂದು. ಇಲ್ಲಿನ ಶಿವಲಿಂಗಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಸಿಡಿಲು ಹೊಡೆಯುತ್ತದೆ. ಈ ಸಿಡಿಲು ಹೊಡೆತವನ್ನು ನೋಡಲು ಸಹಸ್ರಾರು ಜನ ಅಲ್ಲಿ ಸೇರುತ್ತಾರೆ. ಸಿಡಿಲಿನ ಹೊಡೆತಕ್ಕೆ ಸಿಕ್ಕ ಲಿಂಗ ಹೊಡೆದು ಚೂರು ಚೂರಾಗುತ್ತದೆ. ನಂತರ ಅರ್ಚಕರು ದೇವಾಲಯದ ಬಾಗಿಲನ್ನು ಮುಚ್ಚುತ್ತಾರೆ. ಕೆಲವು ದಿನಗಳ ತನಕ ಬಾಗಿಲು ತೆರೆಯುವುದಾಗಲಿ ಶಿವನಿಗೆ ಪೂಜೆ ಮಾಡುವುದಾಗಲಿ ನಿರ್ಬಂಧ ಹಾಕಲಾಗುತ್ತದೆ. ನಂತರ ದೇವಸ್ಥಾನದ ದ್ವಾರ ತೆಗೆದು ನೆಲಗಡಲೆ ಹಿಟ್ಟು, ಬೇಳೆ, ಉಪ್ಪು ರಹಿತ ಬೆಣ್ಣೆಯ ಪೇಸ್ಟ್ ಅನ್ನು ಹಾಕಿ ಚೂರಾದ ಲಿಂಗವನ್ನು ಯಥಾಸ್ಥಿತಿಗೆ ತಂದು ಪುನರ್ ಪ್ರತಿಷ್ಠಾಪಿಸುತ್ತಾರೆ. ಲೇಪನ ಒಣಗಿದಾಗ ಅಭಿಷೇಕ, ಆರಾಧನೆ ಮತ್ತು ಪೂಜೆಯನ್ನು ಪ್ರಾರಂಭಿಸುತ್ತಾರೆ. ಶಿವಲಿಂಗ ಹಿಂದೆ ಹೇಗಿತ್ತೋ ಅದೇ ರೀತಿ ಕಾಣಲಾರಂಭಿಸುತ್ತದೆ. ತನ್ನಲ್ಲಿಗೆ ಅರಸಿ ಬರುವ ಭಕ್ತರಿಗೆ ಶಿವನ ಆಶೀರ್ವಾದ, ಹಾರೈಕೆ ಮೊದಲಿನಂತೆ ಸಿಗಲಾರಂಭಿಸುತ್ತದೆ. ಈ ಪವಾಡವನ್ನು ಯಾರಾದರೂ ಕೇಳಿದ್ದೀರಾ, ನೋಡಿದ್ದೀರಾ? ಇಲ್ಲಿ ಒಂದು ವಿಶೇಷವನ್ನು ಗಮನಿಸೋಣ. ಅಂತ ದೊಡ್ಡ ಸಿಡಿಲು ಹೊಡೆದರೂ ಶಿವಲಿಂಗಕ್ಕೆ ಪೆಟ್ಟಾಗಿ ಶಿವಲಿಂಗ ಚೂರು ಚೂರಾದರೂ ದೇವಸ್ಥಾನಕ್ಕೆ ಮಾತ್ರ ಯಾವುದೇ ಹಾನಿಯಾಗುವುದಿಲ್ಲ. ಇದು ಶಿವನ ಲೀಲೆ ಅಲ್ಲವೇ? ಸಾಕ್ಷಾತ್ ನಮ್ಮ ಶಿವ ಮಹಾದೇವನಿಗೆ ಹೀಗಾಗಲು ಕಾರಣವೇನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸದೇ ಇರಲಾರದು. ಇದಕ್ಕೊಂದು ದಂತಕತೆ ಕೂಡ ಇದೆ. ಒಮ್ಮೆ ಕುಲಂತ್ ಎಂಬ ರಾಕ್ಷಸ ಹೆಬ್ಬಾವಿನ ವೇಷ ಧರಿಸಿ ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳನ್ನು ತಿನ್ನಲಾರಂಭಿಸುತ್ತಾನೆ.
ಅವನ ಹಾದಿಗೆ ಅಡ್ಡಲಾದ ಮಂಥನ ಎಂಬ ಹಳ್ಳಿಯಲ್ಲಿ ಹರಿಯುತ್ತಿದ್ದ ವ್ಯಾಸ ನದಿಯನ್ನು ತನ್ನ ಮಾಯದಿಂದ ನಿಲ್ಲಿಸಿಬಿಡುತ್ತಾನೆ. ಇದರಿಂದ ಹರಿಯುತ್ತಿದ್ದ ನದಿಯು ನಿಂತು ಪ್ರವಾಹವು ಹೆಚ್ಚಾಗಿ ಎಲ್ಲಾ ಜೀವಿಗಳು ಅದರಲ್ಲಿ ಮುಳುಗಿ ಸಾಯಲಾರಂಭಿಸುತ್ತವೆ. ಇದನ್ನು ಕಂಡ ಶಿವನು ತನ್ನ ರೌದ್ರಾವತಾರವನ್ನು ತಾಳಿ ಕುಲಂತ ರಾಕ್ಷಸನ ಸಂಹಾರ ಮಾಡುತ್ತಾರೆ. ಸತ್ತು ಹೋಗಿದ್ದಾನೆ ಎಂದುಕೊಂಡ ರಾಕ್ಷಸ ಕುಲಂತ್ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಪರ್ವತವಾಗಿ ನಿಲ್ಲುತ್ತಾನೆ. ಆ ಪರ್ವತವೇ ಬಿಚ್ಲಿ ಪರ್ವತ. ಪರ್ವತವಾದ ಕುಲಂತ್ ಬೆಳೆಯುತ್ತಾ ಹೋಗುತ್ತಾನೆ. ಯಾಕೆಂದರೆ ಅವನು ಶಿವನ ವಾಸಸ್ಥಾನವಾದ ಕೈಲಾಸಗಿರಿ ಗೌರಿ ಶಂಕರ ಶಿಖರವನ್ನು ದಾಟಿ ನಿಲ್ಲಬೇಕೆಂಬ ಹೆಬ್ಬಯಕೆ. ಆದರೆ ರಾಕ್ಷಸನೊಬ್ಬ ವಿಕಾರವಾಗಿ ಬೆಳೆಯಬಾರದೆಂದು ನಿರ್ಧರಿಸಿ ಶಿವ ಬಿಜ್ಲಿ ಪರ್ವತದ ಮೇಲೆ ಶಿವಲಿಂಗವಾಗಿ ನಿಲ್ಲುತ್ತಾರೆ. ಇದು ಇಷ್ಟಕ್ಕೇನಿಲ್ಲದೆ ಶಿವ ದೇವೇಂದ್ರರನ್ನು ಕರೆದು ಪ್ರತಿ 12 ವರ್ಷಕ್ಕೊಮ್ಮೆ ಮಿಂಚು ಹೊಡೆಯಲು ಆಜ್ಞಾಪಿಸುತ್ತಾರೆ. ಅಂದು ಆಜ್ಞಾಪಿಸಿದ ಶಿವನ ಆಜ್ಞೆಯನ್ನು ಈಗಲೂ ದೇವೇಂದ್ರರು ಪಾಲಿಸುತ್ತಿದ್ದಾರೆ. ಹಾಗಾಗಿಯೇ ಪ್ರತಿ 12 ವರ್ಷಕ್ಕೊಮ್ಮೆ ದೇವಾಲಯಕ್ಕೆ ಸಿಡಿಲು ಹೊಡೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ವಿಚಿತ್ರ ವಿಸ್ಮಯಗಳ ಆಗರವಾಗಿರುವ ಭರತ ಖಂಡದ ಗರ್ಭದಲ್ಲಿ ಅಡಗಿರುವ ಪುರಾಣ ಪ್ರಸಿದ್ಧ ಘಟನೆಗಳು ಇಂದಿಗೂ ಜೀವಂತ, ಎಂದೆಂದಿಗೂ ಜೀವಂತ. ಭೂಮಿಯನ್ನೇ ನಾಶ ಮಾಡಲು ಹೊರಟಿದ್ದ ರಾಕ್ಷಸನನ್ನು ಕೊಂದು ನಮ್ಮೆಲ್ಲರನ್ನು ರಕ್ಷಿಸಿದ ಶಿವನ ಪವಾಡವನ್ನು ಈ ಭೂಮಿ ಇರುವವರೆಗೂ ನಾವ್ಯಾರೂ ಮರೆಯುವಂತಿಲ್ಲ. ಸರ್ವಂ ಶಿವಮಯ.